10 ದಿನಕ್ಕೊಂದ್ಸಲ ನೀರು ಬರ್ತಾವ. ನೀರು ಕರೆಕ್ಟ್ ಬರ್ತಾ ಇಲ್ಲ, ಬಾಯಿ ನೀರಿಲ್ಲ. ಒಂದು ಬಾಯಿ ಅದ, ಒಂದು ಬೋರ್ ಅದ, ನಳ್ಳದ, ಅದನ್ನು 10 ದಿವಸಕ್ಕೊಂದ್ಸಲ ನೀರು ಬರ್ತಾವ. ಈ SC ವಾರ್ಡ್ ಸೆಕೆಂಡ್ ವಾರ್ಡ್ ಚರ್ಚಿನ ಹತ್ರ ಏನದ ಅಂತಂದ್ರೆ ನೀರಿನ ಬಹಳ ಸಮಸ್ಯೆ ಆಗ್ಲತ್ತದ. ನೀರಿನ ಕಡೆ ನಾವು ಖರ್ದಿ ದುಡ್ಡು ಕೊಟ್ಟು ನೀರು ತರಬೇಕಂತ ಬೇರೆ ಕೆಲಸ ಬಿಟ್ಕೊಟ್ಟು ನಾವು ನೀರಿಗೆ ಕಡೆ ನಾವು ದಾರಿ ಕಾಯ್ಬೇಕಾಗತ್ತದ. ಮತ್ತು ಪಂಚಾಯತ್ ಅಧಿಕಾರಿಯಾಗಿ ಎಷ್ಟು ಸಲ ಹೇಳಿದ್ರು ಅವರು ಕೇರ್ ಮಾಡ್ತಾ ಇಲ್ಲ. ಈ ನಾಲಿ ಪೂರ ಫುಲ್ ಮುಚ್ಚೋಗಿದೆ, ಡ್ಯಾಮೇಜ್ ಆಗಿದೆ. ಇದು ಯಾರು ನೋಡ್ತಾ ಇಲ್ಲ. ನಾಲಿನೂ ಸ್ವಚ್ಛತೆ ಮಾಡ್ತಾ ಇಲ್ಲ. 4-5 ಸಲ ಅವರಿಗೆ ಮನವಿ ಕೊಟ್ಟಿದ್ದೆವು. ಮನವಿ ಕೊಟ್ಟರು ಸೀಮಿತ, ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೆ ಏನಾದರೂ ಆಗಿ ಜನ ಬೇಮಾರ್ ಬಿದ್ದರೆ ಇದು ಹೊಣೆಗಾರ ಯಾರು? ಗ್ರಾಮ ಪಂಚಾಯತಿನ ಅಥವಾ ಜಿಲ್ಲಾ ಪಂಚಾಯತ ಅಂತ ನಮಗೆ ಸಮಸ್ಯೆ ಆಗ್ತಾ ಇದೆ. ಮುಂದೆ ಡೆಂಗ್ಯೂ, ಇಂಥ ಚಿಕನ್ ಗುನ್ಯಾ, ಇಂಥ ಜ್ವರಕ್ಕೆ ಜನಗಳು ತುತ್ತಾಗತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕಾಗಿ ಮತ್ತೆ ಮನವಿ ಮಾಡ್ತಾ ಇದ್ವಿ ಗ್ರಾಮ ಪಂಚಾಯತ್ ಅಧಿಕಾರಿಯವರಿಗೆ, ಈ ನಾಲೆ ಸ್ವಚ್ಛತೆ ಮಾಡಬೇಕು, ಮತ್ತೆ ನಮಗೆ ಮುಖ್ಯವಾಗಿ ನೀರಿನ ಶಾಶ್ವತ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಬಿಟ್ಟಂಗ ಹಿಂಗೆ ಇಷ್ಟು ಬಾರಿಗೆ ಬರ್ತಾವ ನೀರು ನೋಡ್ರಿ. ಗೊತ್ತಿನಲ್ಲಿ ನೀರು ಬಂದಿದ್ದಿನ ಬಹಳಷ್ಟು. ಮತ್ತೆ ನಾಲಿ ಸಮಸ್ಯೆ ಇದೆ ನೋಡ್ರಿ. ಕೈ ಕಡೆ ಒಂದ್ಸಲ ನಾಲಿ ಕ್ಲೀನ್ ಮಾಡಲ್ಲ. ನಾಲಿ, ಗೊಜ್ಜು, ಕುಡಿಯ ನೀರು, ಬಳಸ ನೀರು ಎಲ್ಲ ಸೇಮ್ ಅದ ನೋಡ್ರಿ ನಮ್ಮಲ್ಲಿ. ಎಷ್ಟು ದಿನಕ್ಕೊಂದ್ಸರ್ತಿ ಬರ್ತಾವ್ರಿ? ದಿನಕ್ಕೊಂದ್ಸಲ ಬರ್ತಾವ. ಇದ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯಾವತ್ತಾರ ಹೇಳಿರಿ? ಎಷ್ಟು ಸರ್ತಿ ಹೇಳಿರಿ? ಏನಂತಾರ ಅವ್ರು? 6 ಸಲ ಹೋಗಿದೆ. ನಮ್ಗೆ ಮರ್ಯಾದೆ ಸಂಬಂಧ ಕೊಡಲ್ಲ ಪಂಚಾಯತ್ದಾಗ. ಕೂಡ್ದಿ ಆಮೇಲೆ ನಿಂದ್ರಿ ನೀರು ಕೊಡಲ್ಲ. ಕುಡಿಲಕ್ಕ ನಮ್ಮೂರು ಪಂಚಾಯತ್ ಅದ. ಇದು ಎಷ್ಟನೇ ವಾರ್ಡ್ ಅದ ರೀ? ಸೆಕೆಂಡ್ ವಾರ್ಡ್ ಅದ ರೀ, ಸಂತೂರ್. 2ನೇ ವಾರ್ಡ್ದಾಗ ನೀರು 15 ದಿನಕ್ಕೊಮ್ಮೆ ಬರ್ತಾನೆ. ನೀರೇ ಸಾಕು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೇಳಿರಿ ಯಾವತ್ತಾದ್ರ? ಎಷ್ಟು ಸರ್ತಿ ಹೋಗಿರಿ ಪಂಚಾಯತ್ಗ? ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.